ಹೆಲ್ತ್ ಸರಿ ಇರಬೇಕಾದ್ರೆ ಒಂದು ದೊಡ್ಡ ಟಿಪ್ಸ್ ಕೊಡ್ತೀನಿ. ಜಗತ್ತಲ್ಲಿ ಅತಿ ದೊಡ್ಡ ಧನ ಯಾವ್ದು ಹೇಳಿ ಕೊಡ್ಲಿಕ್ಕೆ ಸಾಧ್ಯ ಇರೋದು? 3 ದೇವಸ್ಥಾನಕ್ಕೆ ಬ್ರಹ್ಮಕಲಶ ಮಾಡಿದ ಫಲ ಇವತ್ತು ಆಟೋದವರು ಬಿಸಿಲಲ್ಲಿ ನಿಲ್ದಿದ್ದಾಗ ಮಾಡಿದ್ರಲ್ಲಿ ಸಿಕ್ತು ಅನ್ಕೊಳ್ತೀವಿ. ಅವಳು ಕರೆಂಟ್ ಇದ್ದಾಗ ಶಾರ್ಟ್ ಆದರೆ ಮನೆ ಸುಡ್ತಾಳೆ, ಕರೆಕ್ಟ್ ಇದ್ರೆ ಈ ಥರ ಬೆಳಗ್ತಾಳೆ. ನೋಡಿ, ಹೆಲ್ತ್ ಸರಿ ಇರಬೇಕಾದ್ರೆ ಒಂದು ದೊಡ್ಡ ಟಿಪ್ಸ್ ಕೊಡ್ತೀನಿ. ನಮ್ಮ ಬ್ಯಾಂಕ್ ಮ್ಯಾನೇಜರ್ ಮೋಹನ ಒಂದು ಟಿಪ್ಸು, ಯಾವಾಗಲೂ ನಗು. ಸದಾನಂದ ಗೌಡ್ರ ನೆಕ್ಸ್ಟ್ ಜೆರಾಕ್ಸ್ ಕಾಪಿ. ಗೌಡ್ರು ನನಗೆ ಹತ್ರದ ಪರಿಚಯ. ನಮಗೆಲ್ಲ ಡೆಲ್ಲಿಲಿ ಮಿನಿಸ್ಟರ್ ಆದಾಗ ನಮಗೆಲ್ಲ ಪಾಪ ಅವರ ಮನೆಯವರು ದೋಸೆ ಕಡಲೆ ಸಾಂಬಾರೆಲ್ಲ ಕಳಿಸೋರು. ಅವರ ಮಗ ನನಗೆ ಹತ್ರದ ಪರಿಚಯ, ಕಾರ್ತಿಕ. ಆ ಮಕ್ಕಳು ಥರ ಜಾತಿ ಮತ ಧರ್ಮ ಯಾರಿದ್ದಾರೆ, ಯಾರು ಬಿಟ್ಟಿದ್ದಾರೆ, ಹಗಲು ರಾತ್ರಿ ಮಳೆ ಎಲ್ಲ ಮರೆತು ನಗ್ತಾ ಇದ್ದಾರಲ್ಲ ಒಟ್ಟಿಗೆ ಕೂತಿ, ಅದನ್ನು ಕಲೀರಿ. ಅದೇ ನಿಜವಾದ ಜೀವನ. ಅದನ್ನಿವತ್ತು ಪ್ರದೀಪ ರೋಟ್ರಿ ಅವರು ಇಂಡೈರೆಕ್ಟಾಗಿ ಹೇಳಿಕೊಟ್ರು. ಇಂಡೈರೆಕ್ಟಾಗಿ ನಿಮ್ಮನ್ನೆಲ್ಲ ನಗುವಿಗೆ ವಾಪಸ್ ತಂದರು. ಜಗತ್ತಲ್ಲಿ ಅತಿ ದೊಡ್ಡ ಧನ ಯಾವ್ದು ಹೇಳಿ ಕೊಡ್ಲಿಕ್ಕೆ ಸಾಧ್ಯ ಇರೋದು? ಒಂದು ಖುಷಿ, ಇನ್ನೊಂದು ಆ ಸ್ಮೈಲ್. ಯಾರೋ ಬರ್ತಾರೆ, ನಮಗೆ ಗೊತ್ತಿರಲ್ಲ. ಈಗ ಅವನ ಆಟೋ ಸ್ಟ್ಯಾಂಡಲ್ಲಿ ಒಂದು ಇದು ಕಟ್ತ ಮೇನು ಅವರಿಗೆ ಸ್ಟ್ಯಾಂಡ್ ಎಲ್ಲ ಆಟೋದವ್ರನ್ನಿಲ್ಲಿ. ಇವತ್ತು ಕನ್ನಡ ಸಂಘದವರು ಜಾಸ್ತಿ ಬಳಸೋದು ಬಿಟ್ಟರೆ ಕನ್ನಡವನ್ನು ನಿರಂತರ ಬಳಸೋದು ಯಾರ್ಯಾರಿದ್ರೆ ಅದು ಆಟೋದವ್ರು. ನಿಮ್ಮ ಕೊರೋನಾ ಟೈಮಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟು ಡಾಕ್ಟ್ರುಗಳೆಲ್ಲ ಬಿಟ್ಟು ಜಾತಿ ಮತ ಧರ್ಮ ಶ್ರೀಮಂತ ಬಡವರು ಅಪ್ಪ ಅಮ್ಮನೇ ಮಕ್ಕಳನ್ನ ಮಾತಾಡಿಸ್ಲಿಕ್ಕೆ ಹೆದರ್ತಿದ್ರು. ಮದುವೆ ಆಗ್ತಾ ಹೇಳಿರ್ತವೆ ಈಗಿನವು, ನೀನಂದರೆ ನನ್ನ ಪ್ರಾಣ ಅಂತ. ಪ್ರಾಣ ಒಂದಡಿ ದೂರದಲ್ಲೇ ಮಾತಾಡ್ತಾ ಇದ್ರು ಆ ಮೆಡಿಸಿನ್ ಬರತ್ತಂಗೆ. ನೋಡಿದ್ದೀನಿ, ನನಗೆ ನೀನು ಗತಿ, ನಿಂಗೆ ನಾನು ಗತಿ, ಕೊರೋನಾ ಬಂದಾಗ ಅದೋ ಗತಿ ಅಂತ. ಆ ಟೈಮಲ್ಲಿ ತನಿಗೆ ಮೆಡಿಸಿನ್ ಬಂದಿರಲಿಲ್ಲ. ಆ ಟೈಮ್ 1 ತಿಂಗಳು ತನಿಗೂ ಕೊರೋನಾ ಬಂದರೂ ತೊಂದರೆ ಇಲ್ಲ, ಇನ್ನೊಬ್ಬರು ಮನೆ ಪ್ರಾಣ ಉಳಿಲಿ ಅಂತ ಓಡಾಡಿದ್ದ ಆಟೋದವ್ರು. ಅವನು ಏನು ಮಾಡಿದ್ರು ಪುಣ್ಯ ಬರುತ್ತೋ ಗೊತ್ತಿಲ್ಲ. 100 ದೇವಸ್ಥಾನಕ್ಕೆ ಬ್ರಹ್ಮಕಲಶ ಮಾಡಿದ ಫಲ ಇವತ್ತು ಆಟೋದವರು ಬಿಸಿಲಲ್ಲಿ ನಿಲ್ದಿದ್ದಾಗ ಮಾಡಿದ್ರಲ್ಲಿ ಸಿಕ್ತು ಅನ್ಕೊಳ್ತೀವಿ. ರೋಟ್ರಿ ಡಾಕ್ಟ್ರ್ ಹೇಳಿದರು ಸೇವೆಯನ್ನು ಕಲಿಬೇಕಾದ್ರೆ. ನೋಡಿ, ಈಗಿನ ಎಜುಕೇಷನಲ್ಲಿ ಮಾರ್ಕ್ ತೆಗೀರಿ, ಅಮ್ಮಂದರು ಫಸ್ಟ್ ರ್ಯಾಂಕ್ ರಾಜು ಮಾಡಬೇಕು ಅಂಥೇಳಿ ಸಣ್ಣಲ್ಲೇ ತಗೊಂಡೋಗಿ ICIC ಸಿಲೆಬಸ್ಸಿಗೆ ಬಿಡ್ತಾರೆ. ಬರ್ತಾ ಅವನು ಗರ್ಲ್ಫ್ರೆಂಡ್ ಜೊತೆಗೆ ಐಸ್ ಕ್ರೀಮ್ ತಿಂತು ಮನೆಗೆ ಬರ್ತಾನೆ. ಅಮ್ಮ ಅಪ್ಪ ಆಕಾಶ ನೋಡ್ಬೇಕು, ಅಮ್ಮ ನಾ ಪಾರಾದೆ ಅಮೇರಿಕಾ ಸೇಲಾದೆ. ಇಲ್ಲಿರೋರೆಲ್ಲರೂ ಏನು ಬೋರ್ಡಿಂಗ್ ಸ್ಕೂಲಲ್ಲಿ ಓದ್ದವರೆಲ್ಲ, ಇಲ್ಲಿಂದ ಆ ತುದಿ ತನಕನೂ ಎಲ್ಲ ನಂಗೆ ಗೊತ್ತಿದ್ದಂಗೆ ಅವರೆಲ್ಲ PU ಈ ಬದಿಯಲ್ಲೇ ಮಾಡಿದವ್ರು. ಮಾಲ್ತೇಶ ಆಗಲಿ, ನಮ್ಮ ಮತ್ತು ಕಾಫಿ ಟ್ರೇಡಿಂಗ್ ಆಗಲಿ, ಅರ್ಜುನ ಆಗಲಿ, ನಮ್ಮ ರಂಗನಾಥ್ ಅವರಾಗಲಿ, ಸಹಜವಾಗಿ ಎಷ್ಟು ಇರ್ತೀರೋ ಅದು ನಿಮ್ಮನ್ನು ಬೆಳೆಸುತ್ತೆ. ಯಾವಾಗ ನೀವು ಅಸಹಜರಾಗ್ಲಿಕ್ಕೆ ಹೋಗ್ತೀರೋ, ಹೆಣ್ಮಕ್ಳೆಲ್ಲ ನನಗೆ ನೋಡಿ ಎಲ್ಲ ಹಲ್ಲು ಹಾಕ್ಕೊಂಡಿರ್ತಾರೆ, ಎಲ್ಲ ಫಂಕ್ಷನ್ ಸೆಟ್ಟಾಗಿರುತ್ತೆ, ಹಲ್ಲು ಸೆಟಪ್. ಅವ್ರಿಗೆ ಹೆದರಿಕೆ, ಹಲ್ವ ತಿನ್ಲಿಕ್ಕೆ ಹೆದರಿಕೆ. ಹಲ್ವ ತಿಂದರೆ ಹಲ್ಲು ಹೊರಗೆ ಬರ್ತದೆ. ಹಲ್ವಾ ಅದೇ ಅಜ್ಜಿ ಅಲ್ವಾ ಅಂತ. ಇವತ್ತು ಈ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚೆಲ್ಲ ಭಾರತದಲ್ಲಿ ಹೇಗೆ ಕಮ್ಮಿ ಆಗುತ್ತೆ ಅಂದರೆ ಶೆಟ್ರೊಂದು ಒಂದು ಕರೆಕ್ಟ್ ಕಂಟೆಂಟ್ ಕೊಟ್ಟರು. ಒಂದು ಮಾರಿ ಜಾತ್ರೆ, ಒಂದು ದೈವದ ಕೋಲ, ಇನ್ನೊಂದು ನಾಗ ಪಂಚಮಿ, ಇನ್ನೊಂದು ಗೌರಿ ಹಬ್ಬ. ಇದರಲ್ಲಿ ಮೆಡಿಕಲ್ ಸೈನ್ಸು ಉಂಟು. ನಿಮ್ಮನ್ನೆಲ್ಲ ಒಂದು ಮಾಡೋ ದೊಡ್ಡ ಎಥಿಕ್ಸ್ ಹಿಂದಿನವ್ರ ಹತ್ರ ಇತ್ತು. ಹಾಗಾಗಿ ನಮ್ಮ ದೇಶಕ್ಕೆ 20-30 ಬಾರಿ ದಾಳಿ ಆದರೂ ಒಡೆದೋಗಿ ಅಲ್ವಾ. ಮತ್ತು ನಮ್ಮ ಸತೀಶ್ ಅಣ್ಣನ ಭಜನೆ, ಎಲ್ಲಿ ಭಕ್ತಿಯ ಭಜನೆ ಆಗ್ತದೋ ಅಲ್ಲಿ ವಿಭಜನೆ ಆಗಲ್ಲ. ಎಲ್ಲಿ ಭಗವಂತನ ಸಂಕೀರ್ತನೆ ಆಗುತ್ತೋ ನಿಮಗೆ ಅವ್ರ ಗುಣ ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಕೂತ್ಕೊಂಡು ಕನೆಕ್ಟಿವಿಟಿ ಬಗ್ಗೆ ಡಾಕ್ಟ್ರೊಂದು ಪಾಯಿಂಟ್ ತೆಗೆದ್ರು, ನನಗೆ ಖುಷಿ ಆಯಿತು. ಈಗಿನ ಮನೆಯಲ್ಲಿ ಸಿಟಿಲೆಲ್ಲ ಕೇಳೋದೇ ಬೇಡ, ಇಲ್ಲೆಲ್ಲ ತಾಯಿ ಇದ್ದಾರೆ ಎಚ್ಚರಿಕೆ, ಅಲ್ಲಿ ನಾಯಿ ಇದೆ ಎಚ್ಚರಿಕೆ ಆಗಿದೆ. ನಮ್ಮ ಹಳ್ಳಿ ಕಡೆ ಬಂದರೆ ಊಟ ಹಾಕದೆ ನಾವು ಯಾರೂ ಕಳಿಸಲ್ಲ, ಸಾಲ ಆದ್ರು ಎಲ್ಲ ವರ್ಗದವರು. ಸಿಟಿ ಕಡೆ ಪಾಪ ಇವ್ರಿಗೆ ಹೇಳೋದು, ಅಕ್ಕಯ್ಯ ಮನೆಗೆ ಬನ್ನಿ ಬೆಂಗಳೂರಿಗೆ, ಇಲ್ಲಿ ಮಂಗಗಳು ನಂಬ್ಕೊಂಡು ಹೋಗ್ತವಲ್ಲಿ. ಅಲ್ಲಿ ಹೋಗ್ಬೇಕಾದ್ರೆ ಅವಳು ಮೆಜೆಸ್ಟಿಕ್ ಇಳಿತಾ ಫೋನ್ ನೀನು ಈಗ ಬಂದಿ, ಒಂದು ನಿನ್ನೆ ಹೇಳಿ ಬರೋದಲ್ಲ.
ಮ್ಯಾಟ್ರೇನು ಅಡುಗೆ ಮಾಡಬೇಕಲ್ಲ, ಸಿಟಿಯಲ್ಲಿ ಬೆಣ್ಣೆ ತೋರಿಸ್ತಾರೆ, ಹಳ್ಳಿಯವರು ಬೆಣ್ಣೆ ತಿನ್ನಿಸ್ತಾರೆ. ಹಾಗಾಗಿ ಈ ಜೈಪುರ ಇವತ್ತು ಹಬ್ಬ ನವರಾತ್ರಿ ಥರ ಆಗಿದೆ. ನೀವೆಲ್ಲ ಸೇರಿದ್ದೀರಿ, ಇದರಿಂದ ಎಷ್ಟು ಜನಕ್ಕೆ ಹೆಲ್ಪ್ ಆಯಿತು ಅಂದರೆ ಅದಕ್ಕೆ ಸ್ವದೇಶಿ ಮೇಳದೊಂದು ಕತೆ ಹೇಳಿದೆ. ಅವತ್ತು ಶಾವಿಗೆ ಕಡುಬು ಎಲ್ಲ ಸ್ವದೇಶಿ ಅಡುಗೆ ಇತ್ತು. ಡಾಕ್ಟ್ರ್ ಇಲ್ಲೇ ಇದ್ದಾರೆ. ಅವತ್ತೊಂದು ಸಣ್ಣ ಕಾನ್ಸೆಪ್ಟ್ ಹೇಳಿದರು, ನಮಗೆ ಭಾರತೀಯ ಪದ್ಧತಿನ ಹೆಣ್ಮಕ್ಳು ಆಚರಿಸ್ತಾರೋ ಇಲ್ವೋ ಅಂತ ಒಂದು ಬೇಕಿತ್ತು. ಒಂದು ಕಾನ್ಸೆಪ್ಟ್ ಇಟ್ಟರು ಡಾಕ್ಟ್ರು. ಯಾರೆಲ್ಲ ಸೀರೆ ಉಟ್ಟು ಬರ್ತಾರೆ ಅವರಿಗೆ ರೇಷ್ಮೆ ಸೀರೆ ಫ್ರೀ ಅಂತ, ಲಕ್ಕಿ ಡಿಪ್ ಮೂಲಕ. ಅದರಿಂದ ನಮ್ಮ ಟೆಕ್ಸ್ಟೈಲ್ ಅವ್ರಿಗೆ ಸುಮಾರು ಹೆಲ್ಪ್ ಆಯಿತು. ಕಮಿಷನ್ ಕೊಟ್ಟರೆ ಗೊತ್ತಿಲ್ಲ ಡಾಕ್ಟ್ರೆ, ಅದು ಬೇರೆ ಕೊಡಲಿಲ್ಲ. ನಮ್ಮವ್ರದ್ದೇ ಸುಮಾರು ಶ್ರೀನಿಧಿ ಎಲ್ಲ ಆಶ್ರಮದವ್ರದ್ದೇ ಇರೋದಲ್ಲಿ. ಅವತ್ತೆಲ್ಲ ಸೀರೆ ಉಟ್ಟು ಹೂ ಮುಡಿದು ಬಂದರು. ಗಂಡನ ಮಾತು ಕೇಳದಿದ್ದವರು, ಅತ್ತೆ ಮಾತು ಕೇಳದಿದ್ದವರು, ರೀಲ್ಸ್ ಮಾತು ಕೇಳದಿದ್ದವರೆಲ್ಲ ಅವತ್ತು ಉಟ್ಟು ಬಂದರು. ಕಾರಣ ಏನು? ಒಂದು ಆಫರ್ ಇತ್ತು, ಸೀರೆ ಸಿಗುತ್ತೆ ಅಂತ. ಯಾಕೆ ನಮ್ಮ ಪರಿಸ್ಥಿತಿ ಭಾರತದ ಹೇಗಾಗಿದೆ ಅಂದರೆ ನಾವೀಗ ಆಫರ್ ಕೊಟ್ಟು ನಿಮ್ಮನ್ನೆಲ್ಲ ಒಂದು ಮಾಡೋ ಪರಿಸ್ಥಿತಿಗೆ ಬಂದಿದೆ. ಬೇರೆ ಯಾವುದೇ ಹಬ್ಬ ಫಂಕ್ಷನ್ ಮಾಡಿದರೂ ಧರ್ಮದ ಸೀಮಿತತೆ ಇರುತ್ತೆ. ಇಲ್ಲಿ ಧರ್ಮದ ಸೀಮಿತತೆ ಇಲ್ಲ, ಏಜ್ ಲಿಮಿಟ್ ಇಲ್ಲ. ಒಂದು ಏಜ್ ಅವರು ಅಲ್ಲಿ ಇದ್ದಾರೆ, ಇನ್ನೊಂದು ಏಜ್ ಅವರು ಚಾಟ್ಸ್ ತಿಂತಾ ಇದ್ದಾರೆ, ಇನ್ನೊಂದು ಏಜ್ ಅವರು ಚಾಟ್ ತಿನ್ನಿಸ್ತಾ ಇದ್ದಾರೆ. ಇನ್ನೊಂದು ಏಜ್ ಅವರು ವಯಸ್ಸಾದವರೆಲ್ಲ ನಮ್ಮ ಮನೆಯವರು ಯಾರ್ಯಾರಿಗೆ ಚಾಟ್ಸ್ ಕೊಡ್ತಾ ಇದ್ದಾರೆ ಅಂತ ಇಲ್ಲೇ CCB ಕೆಲಸ ಆಗ್ತುಂಟು. ಗುಪ್ತಚರ ಇಲಾಖೆಯವರು ಇದ್ದಾರೆ. ಒಂದಿಷ್ಟು ಜನ ಪ್ರದೀಪ ಪಾಪ ಆವಾಗಲೇ ಕೇಳಿದೆ, ಗುರುಜಿ ಜನ ಕಮ್ಮಿ ಇದೆ. ನಾವು ರಾಮನಾಮ ಹೇಳ್ತಾ ಇತ್ತು, ಒಂದು ಸ್ವಲ್ಪ ಹೊತ್ತು ತಡಿ ಪ್ರದೀಪ, ನಾವು ಆಶ್ರಮದಿಂದ ಹೊರಡ್ತಾ ಹೇಳ್ತಾ ಮಳೆ ಬರ್ತಾ ಇದೆ, ಪಿಕ್ಚರ್ ಅಭಿ ಬಾಕಿ ಹೇನ್. ಈಗ ನೋಡು ಸೆಕೆ ಇತ್ತು, ನಿಮ್ಮ ಫಂಕ್ಷನಿಗೆ ದೇವ್ರು AC ಹಾಕಿದ್ದಾನೆ ಅಂತ ಅನ್ಕೊಂತ ಅಲ್ವಾ? ಯಾಕೆ ಅದನ್ನು ನೆಗೆಟಿವ್ ಆಗಿ ತಗೊಳ್ಬೇಕಿಲ್ಲ. ಈ ಸೆಕೆಯಲ್ಲಿ ಕೂತ್ಕೊಳ್ಳಿಕ್ಕಾಗ್ತದ? ಮಳೆ ಬರೋ ಸಂಕೇತ ಶುಭ ಅಂತ. ಅಪೋ ನಾರಾಯಣ ಅಂತ, ಅಪೋ ಅಂದರೆ ನೀರು. ಹಾಗಾಗಿ ನಮ್ಮ ಸನಾತನ ಧರ್ಮದಲ್ಲಿ ತೀರ್ಥಕ್ಕಷ್ಟು ಪವಿತ್ರತೆ. ಎಲ್ಲ ಕಡೆಯೂ ತೀರ್ಥವನ್ನು ಉಲ್ಲೇಖ ಮಾಡ್ತೀವಿ. ನಮ್ಮ ಹುಡುಗರ ಸಂಜೆಯೇ ತೀರ್ಥ ಅಲ್ಲ, ಆ ತೀರ್ಥ ಅಲ್ಲ ಹೇಳಿದ್ದ, ದೇವರ ತೀರ್ಥ. ಹಾಗಾಗಿ ಗಂಡು ಮಕ್ಕಳ ತವರೂರಿನ ತೀರ್ಥ ಅಲ್ಲ. ನಾನೊಂದು ಸಣ್ಣ ರಿಕ್ವೆಸ್ಟ್ ರೋಟ್ರಿ ಅವರಿಗೆ ಮಾಡೋದು, ನಿಮ್ಮ ಪ್ರಯತ್ನಕ್ಕೆ ಇಲ್ಲಿಂದನೇ ಒಂದು ನಮಸ್ಕಾರ ಉಂಟು. ಯಾಕಂದರೆ ರೋಟ್ರಿಯಲ್ಲಿ ಏನೇನೋ ಮಾಡಿದ್ರಿ, ಬ್ಲಡ್ ಕ್ಯಾಂಪ್ ಮಾಡಿದ್ರಿ, ವೀಲ್ ಚೇರ್ ಕೊಟ್ರಿ. ಯಾಕೆ ಈ ಪಕ್ಷಕ್ಕೆಲ್ಲ ಅವಧಿ ಇದೆ, ರೋಟ್ರಿಗೆ ಲಯನ್ಸಿಗೆಲ್ಲ ಅವಧಿ ಇಲ್ಲ. ಸೂರ್ಯ ಚಂದ್ರ ಇರೋ ತನಕ, ರೋಟ್ರಿಯಲ್ಲಿ ಮೆಂಬರ್ಸ್ ಇರೋ ತನಕ ಸೇವೆಗೆ ಯಾವ ಸಮಸ್ಯೆಯೂ ಇಲ್ಲ. ಇದೊಂದು ಹೊಸ ಪ್ರಯೋಗ ಹಬ್ಬದ್ದು. ಇನ್ನು ಉಳಿದೆಲ್ಲ ರೋಟ್ರಿ ಕ್ಲಬ್ಬಿಗೂ ಅದಾಗಲಿ. ಯಾಕೆ ನಿಮ್ಮ ಒಂದು ಸಂಸ್ಥೆ ಬಗ್ಗೆ ಸಂಸ್ಥೆ ಏನು ಮಾಡ್ತಿದೆ ಅಂತ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಜನಗಳು ಮತ್ತು ಈ ಸಂಸ್ಥೆ ಒಳಗೆ ಸೇರಿಕೊಳ್ತಾರೆ. ನಾವು ನಾರ್ಮಲಿ ಒಂದು ಕಡೆ ಫಂಕ್ಷನ್ ಮಾಡಿದಾಗ ಸೋಷಿಯಲ್ ಮೀಡಿಯಾದ ಇಂಪ್ಯಾಕ್ಟ್, ಇದು ಪಬ್ಲಿಕ್ ಫಂಕ್ಷನ್ ಆದ್ದರಿಂದ ರೋಟ್ರಿ ಇದನ್ನೂ ಮಾಡುತ್ತಾ ಅನ್ನೋ ಮಟ್ಟಿಗೆ ಹೋಗುತ್ತೆ. ನನಗೆ ಶಾಕ್ ಆಯಿತು. ನಾನು ರೋಟ್ರಿಗೆ ಮಾಡ್ತಾ ಇರೋದು ಗೊತ್ತಿಲ್ಲ, ನಾನು ಇನ್ವಿಟೇಷನ್ ನೋಡಲಿಲ್ಲ. ಈ ಪ್ರದೀಪ ಒಂಥರ ದತ್ತು ಪುತ್ರ ಇದ್ದಾಗ. ನಮ್ಮ ಡಾಕ್ಟ್ರು ಮಗು ಕತೆ ಹೇಳಿದಾಗ ಪ್ರದೀಪಂದು ಒಂದು ಮಗು ಕತೆ ಇದೆ. ಹಾಗೆ ಅವನ ಮನೆಯವಳು ನಾನು ಹೇಳಿದೆ, ಇವತ್ತು ಅವಳು ಡೈವರ್ಸ್ ಕೊಡಲಿಲ್ಲ, ಅದು ರೋಟ್ರಿ ಅವರ ಕೃಪಾ ಕಟಾಕ್ಷ ನಿಮಗೆ. ಯಾಕೆ ಅವ ಮನೇಲಿರೋದೇ ಕಮ್ಮಿ. ಅವನು ಬೆಳವಣಿಗೆ ತುಂಬ ಖುಷಿ ಇದೆ ನಮಗೆ. ನಾವು ರೋಟ್ರಿ ಅವರಿಗೆ ಹೇಳೋದು, ಒಂದು ಕ್ಯಾನ್ಸರ್ ಶಿಬಿರ ಅದೆಲ್ಲ ಮಾಡ್ತೀರಿ, ಇನ್ನೂ ಜಾಸ್ತಿ ಮಾಡಿ. ಹೆಣ್ಮಕ್ಳಲ್ಲಿ ನಾವು ಮೊನ್ನೆ ಮಾಡಿದ್ವಿ ರಿಪ್ಪನ್ಪೇಟಲ್ಲಿ. ಅಲ್ಲೆಲ್ಲ ನಮ್ಮ ಆರಮ್ಮನ್ಯಾದ ಗೌಡ್ರು ಜ್ಞಾನೇಂದ್ರ ಎಲ್ಲ ಕೇಳಿದ್ರು, ಈ ಐಡಿಯಾ ಏನು ಗುರುಜಿ? ಎಲ್ಲ ಕಡೆ ಈಗ ಸಿಸ್ಟ್ ಆಗ್ತಾ ಇದೆ, ಹೆಣ್ಮಕ್ಳಿಗೆ ಗೊತ್ತಿಲ್ಲ. ಜಗತ್ತಲ್ಲಿ ದೊಡ್ಡ ತ್ಯಾಗಿ ಯಾರು ಅಂದರೆ ತಾಯಿ. ಮನೆಯಲ್ಲಿ ನಿಜವಾದ ವಾಸ್ತು ಯಾರು? ಹೆಣ್ಣು. ಅವಳು ಕರೆಂಟ್ ಇದ್ದಾಗ ಶಾರ್ಟ್ ಆದರೆ ಮನೆ ಸುಡ್ತಾಳೆ, ಕರೆಕ್ಟ್ ಇದ್ದರೆ ಈ ಥರ ಬೆಳಗ್ತಾಳೆ. ಎರಡೂ ಪಾಸಿಬಿಲಿಟಿ ಇದೆ ಅಲ್ವಾ? ತಲೆ ಕಟ್ಟಿದರೆ ತಾಳಿ, ತಲೆ ಬಿಚ್ಚಿದರೆ ಕಾಳಿ. ಹಾಗಾಗಿ ನೆಕ್ಸ್ಟ್ ಮದುವೆ ಆಗೋರು ಹೇಳಿ ಅಂತ, ಎಚ್ಚರದಿಂದ ಹೇಳಿ ಅಂತ. ಹಾಗೆ ಆ ಮಹಾತಾಯಿಯರಿ ನಾನು ಸುಮಾರು ನೋಡಿದ್ದೀನಿ. ಸಿಸ್ಟ್ ಆದಾಗ, ಕ್ಯಾನ್ಸರ್ ಆದಾಗ ಅವ್ರದ್ದೊಂದು 4th ಸ್ಟೇಜ್ ಆಗೋ ತನಕ ಮನೇಲಿ ಬಾಯ್ಬಿಡಲ್ಲ. ಒಂದು ಗಂಡಂಗೆ ತೊಂದರೆ ಆಗುತ್ತೆ ಅಂತ, ಇನ್ನೊಂದು ಮಕ್ಕಳಿಗೆ ತೊಂದರೆ ಆಗುತ್ತೆ. ಸೊ ಯಾರೆಲ್ಲ ಸೇವೆ ಮಾಡಬೇಕು, ಸೇವೆಯ ಮೂಲಕ ಸೊಸೈಟಿಯಲ್ಲಿ ಐಡೆಂಟಿಫೈ ಆಗಬೇಕು, ಅದು ರಾಜಕೀಯವಾಗಲಿ ಸಂಘ ಸಂಸ್ಥೆಗಳ ಮೂಲಕ ಆಗಲಿ.
ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.